ರಾಮಾನುಜದಯಾಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ 80, ಪ್ರಭಾವ ಪದ್ಧತಿ 50. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಚೂಡಾ ಕಪಾಲ ವ್ಯತಿಶಂಗ ದೋಷಂ ವಿಮೋಚಯಿಷ್ಯನ್ನಿವ ವಿಷ್ಣುಪಾದ್ಯಾಃ ಕೃತಾದರಃ ಕೇಶವ ಪಾದರಕ್ಷೆ ಬಿಭರ್ತಿ ಬಾಲೇಂದು ವಿಭೀಷಣಸ್ತ್ವಾಂ. ಈ ಪದ್ಯದ ಅರ್ಥ ಹೀಗಿದೆ. ಕೇಶವ ಪಾದರಕ್ಷೆ, ಪರಮಾತ್ಮನ ಪಾದರಕ್ಷೆಯೇ. ಬಾಲೇಂದು ವಿಭೂಷಣ, ಎಳೆಯ ಚಂದ್ರನನ್ನು ತಲೆಗೆ ಅಲಂಕಾರವಾಗಿಟ್ಟುಕೊಂಡಿರುವ ಶಿವನು. ವಿಷ್ಣುಪದ್ಯಾಹ, ಗಂಗೆಗೆ. ಚೂಡ, ತಲೆಯಲ್ಲಿರುವ. ಕಪಾಲ, ತಲೆಚಿಪ್ಪಿನೊಂದಿಗೆ. ವ್ಯತಿಶಂಗ, ಸಂಬಂಧದಿಂದ ಉಂಟಾದ. ದೋಷಂ, ಅಶುಚಿಯನ್ನು. ವಿಮೋಚಯಿಷ್ಯನ್ನಿವ, ಹೋಗಲಾಡಿಸುವವನಂತೆ. ಕೃತಾದರಃ, ಬಹಳ ಆದರದಿಂದ ಕೂಡಿದವನಾಗಿ. ತ್ವಾಂ, ನಿನ್ನನ್ನು. ಬಿಭರ್ತಿ, ತಲೆಯಲ್ಲಿ ಧರಿಸುತ್ತಾನೆ. ತಾತ್ಪರ್ಯ ಹೀಗಿದೆ. ಓ ಪಾದರಕ್ಷೆಯೇ, ಈಶ್ವರನು ನಿನ್ನನ್ನು ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಅವನ ತಲೆಯಲ್ಲಿ ಗಂಗೆಯೂ ಇದೆ. ಅದು ಬ್ರಹ್ಮನ ತಲೆ ಚಿಪ್ಪಿನೊಂದಿಗೆ ಸೇರಿದೆ. ಆದುದರಿಂದ ಗಂಗೆಗೆ ಬಂದ ಅಶುದ್ಧಿಯನ್ನು ಹೋಗಲಾಡಿಸುವುದಕ್ಕಾಗಿ ನಿನ್ನನ್ನು ಧರಿಸುವನೋ. ಭಕ್ತರಿಗೆ ಯಾವುದಾದರೊಂದು ಅಶುದ್ಧಿ ಬಂದರೆ ಅದು ಭಾಗವತರ ಸಂಸರ್ಗದಿಂದಲೇ ಕೊನೆಗಾಣುವುದೆಂದು ಅಭಿಪ್ರಾಯಪಟ್ಟಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶಿವನು ಚಂದ್ರನನ್ನು ತಲೆಯಲ್ಲಿ ಧರಿಸಿದ್ದಾನೆ. ಚಂದ್ರ ಮನಸ್ಸನ್ನು ಪ್ರತಿನಿಧಿಸುತ್ತದೆ. ಮನಸ್ಸಿಗೆ ಹೇಗೆ ಏರಿಳಿತಗಳು ಇವೆಯೋ ಹಾಗೆಯೇ ಚಂದ್ರನಿಗೂ ಏರಿಳಿತಗಳು ಇದೆ. ಶಿವನು ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡಿರುವವನು. ಹಾಗೆಯೇ ಶಿವನು ಬ್ರಹ್ಮಲೋಕದಿಂದ ಹರಿಯ ಪಾದ ತೊಳೆದು ಬಂದ ಗಂಗೆಯನ್ನು ಜಟೆಯಲ್ಲಿ ಧರಿಸಿ ಅವಳು ಭೂಮಿಗೆ ಧುಮ್ಮಿಕ್ಕುವ ರಭಸವನ್ನು ನಿಯಂತ್ರಿಸಿದ್ದಾನೆ. ಬ್ರಹ್ಮನ 5ನೇ ತಲೆಯ ಅತಿಯಾದ ಅಹಂಕಾರದಿಂದ ಮೆರೆಯುತ್ತಿದ್ದಾಗ ಶಿವ ಬ್ರಹ್ಮನ ಆ ಶಿರವನ್ನು ಕತ್ತರಿಸಿ ಹಾಕಿದನು. ಬ್ರಹ್ಮಹತ್ಯಾ ದೋಷದಿಂದ ಆ ಕಪಾಲ ಅವನಿಗಂಟಿಕೊಂಡಿತು ಎಂದು ಪುರಾಣಗಳು ತಿಳಿಸುತ್ತವೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ವೇದಾನಾಂ ಸಾಮವೇದೋಸ್ಮಿ ಎಂದು ಹೇಳಿದ್ದಾನೆ. ಅಂದರೆ ನಾನೇ ಸಾಮವೇದ ಎಂದು. ಸಾಮವೇದದ ಛಾಂದೋಗ್ಯ ಉಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ಪರತತ್ವವನ್ನು, ಪರಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುವ ರೀತಿಯನ್ನು ಬಹಳ ಅದ್ಭುತವಾಗಿ ತಿಳಿಸಿದ್ದಾರೆ. ಅದಕ್ಕೆ ಭೂಮಾ ವಿದ್ಯೆ ಎನ್ನುತ್ತಾರೆ. ಆ ಭೂಮಾ ವಿದ್ಯೆಯನ್ನು ನಾರದ ಮಹರ್ಷಿಗಳಿಗೆ ಸನತ್ಕುಮಾರರು ತಿಳಿಸಿಕೊಡುತ್ತಾರೆ. ಅಂತಹ ಭೂಮಾ ವಿದ್ಯೆಯ ಹಾಗೆ ಪರಮಾತ್ಮನನ್ನು ಚಿತ್ತದಲ್ಲಿ ಧರಿಸಿ ತಪಸ್ಸು, ಧ್ಯಾನಗಳಲ್ಲಿ ತೊಡಗಿದ್ದಾನೆ ಶಿವದೇವರು. ಹಾಗೆ ಶಿವನು ಪರಮಾತ್ಮನಾದ ಭಗವಂತನನ್ನು ತನ್ನ ತಲೆಯಲ್ಲಿ ಧರಿಸಿರುವುದರಿಂದ ತನ್ಮೂಲಕ ಪಾದುಕಾದೇವಿಯು ಶ್ರೇಷ್ಠಳಾಗಿ ಗಂಗೆಯ ದೋಷವನ್ನು ಪರಿಹರಿಸಿದ್ದಾಳೆ ಎಂದು ಹೇಳುತ್ತಾರೆ ವೇದಾಂತ ದೇಶಿಕರು. ವೇದ, ಇತಿಹಾಸ, ಪುರಾಣಗಳ ಪ್ರಕಾರ ಶಿವನು ಇತರ ದೇವರುಗಳಿಗಿಂತ ವಿಭಿನ್ನ. ಅವನು ಚಿತಾಭಸ್ಮಧಾರಿ, ಅಪರಿಮಿತ ವಿರಾಗಿ, ಸದಾ ಧ್ಯಾನ ತಪಸ್ಸಿನಲ್ಲಿ ನಿರತನಾದ ಯೋಗಿ. ಆದರೂ ಭಕ್ತನಿಗೆ ಬಹು ಸುಲಭನು. ಹಿಂದೂ ಧರ್ಮದಲ್ಲಿ ಬಹಳ ಜನ ಶಿವನನ್ನು ಪೂಜಿಸುತ್ತಾರೆ. ಅಲ್ಲದೆ ಗಣಪತಿಯನ್ನು, ಶಕ್ತಿಯನ್ನು, ಸ್ಕಂದನನ್ನು, ಅನೇಕ ದೇವಾನುದೇವತೆಗಳನ್ನು ಭಗವಂತನೆಂದು ಪೂಜಿಸುತ್ತಾರೆ. ತಮ್ಮ ತಮ್ಮ ದೇವರೇ ಶ್ರೇಷ್ಠನೆಂದು ತಿಳಿಯುತ್ತಾರೆ ಸಹ. ಜಗತ್ತು, ಜೀವಾತ್ಮ, ಪರಮಾತ್ಮ, ಜೀವನ್ಮರಣಗಳ ಪುನರಾವರ್ತನೆ ಯಾವುದರ ಬಗ್ಗೆ ಹೆಚ್ಚಿನ ಪರಿಚಯ ಹೆಚ್ಚಿನ ಜನರಿಗೆ ಇರುವುದಿಲ್ಲ. ಅಥವಾ ಗೊತ್ತಿದ್ದರೂ ಹಿರಿಯರು ನಂಬಿದ ದೈವವನ್ನು ಅದಕ್ಕೆ ಸರಿಯಾದ ಪೂಜಾ ವಿಧಿವಿಧಾನಗಳೊಂದಿಗೆ ಅನುಸರಿಸುತ್ತಾರೆ. ಅದರಲ್ಲೇನೂ ತಪ್ಪಿಲ್ಲ. ಹಾಗೆಂದು ವೇದ, ಇತಿಹಾಸ, ಪುರಾಣ ಶಾಸ್ತ್ರಗಳು ಒಪ್ಪುತ್ತವೆ. ಉಪನಿಷತ್ತುಗಳು ಜ್ಞಾನ ಬೇಕೆನ್ನುವವರಿಗೆ ಎಲ್ಲದರ ಪರಿಚಯ ಮಾಡಿಕೊಡುತ್ತದೆ. ಸಂಸ್ಕೃತ ವೇದಗಳನ್ನು ತಮಿಳು ಪಾಶರಗಳ ಮೂಲಕ ಜನರಿಗೆ ಜ್ಞಾನ ಕೈಗೆಟುವಂತೆ ಮಾಡಿರುವ ನಮ್ಮಾಳ್ವಾರರು ಅದನ್ನೇ ಹೇಳುತ್ತಾರೆ. ಈ ಪಾಶುರವನ್ನು ಕೇಳಿ. அவர் தமது அரி வகை வகை அவர் இறையவர் என அடி அடைவர்கள் அவர் இறையவர் குறைவு இலர் இறையவர் அவர் விதிவழி அடைய நின்றனரೇ. ಅವರವರ್ ತಮದು ಅರಿ ವಗೈ ವಗೈ ಎಂದರೆ ಅವರವರುಗಳು ತಮ್ಮ ತಮ್ಮ ತಿಳುವಳಿಕೆಗೆ ಅನುಸಾರವಾಗಿ ಬಗೆ ಬಗೆಯಾಗಿ ಅವರವರ್ ಇರೆಯವರ್ ಅವರವರ ದೇವರುಗಳನ್ನು ಎನ ಅಡಿ ಅಡೈವರ್ಗಳ್ ತಮ್ಮ ಸ್ವಾಮಿ ಎಂದು ತಿಳಿದು ಅಡಿಯನ್ನು ಆಶ್ರಯಿಸುತ್ತಾರೆ. ಅವರವರ್ ಇರೆಯವರ್ ಕುರೈವು ಇಲರ್ ಇರೆಯವರ್ ಅಂದರೆ ಅವರವರ ದೇವರುಗಳು ಯಾವ ಕೊರತೆಯೂ ಇಲ್ಲದವರೋ ಪ್ರಭುವೇ. ಅವರವರ ವಿಧಿವಳಿ ಅಡೆಯ ನಿಂದ್ರನರೇ. ಅವರವರ ಶ್ರದ್ಧೆಗೆ ತಕ್ಕಂತೆ ವಿಧಿಯಂತೆ
ಫಲ ನೀಡುತ್ತಿರುವೆ. ಎಲ್ಲ ಫಲಗಳನ್ನು ನೀಡುವವನು ಆಯಾಯ ದೇವರುಗಳ ಅಂತರ್ಯಾಮಿಯಾಗಿ ನಿಂತಿರುವವನೇ ಆಗಿದ್ದಾನೆ. ಅಂದರೆ ಒಂದು ಅಣುವಿನಲ್ಲಿ ಯಾರು ಅಂತರ್ಯಾಮಿಯೋ ಅವನೇ ಬ್ರಹ್ಮನಲ್ಲೂ ಅಂತರ್ಯಾಮಿ, ಇಂದ್ರನಲ್ಲೂ ಅಂತರ್ಯಾಮಿ, ಶಿವನಲ್ಲೂ ಅಂತರ್ಯಾಮಿ. ಅಂದರೆ ಎಲ್ಲ ಚೇತನಗಳ ದೇವ, ಮನುಷ್ಯ, ರಾಕ್ಷಸ, ಭೂತಗಳ ಒಳಗಿರುವ ಶಕ್ತಿ ಅವನೇ ಎಂದು. ಒಂದು ಜೀವಾತ್ಮ ದೇಹದಲ್ಲಿ ಇರುವ ತನಕ ಆ ಜೀವ ಶಿವ ಎನಿಸಿಕೊಳ್ಳುತ್ತದೆ, ಅಂದರೆ ಮಂಗಳಕರ. ಜೀವಾತ್ಮ ದೇಹವನ್ನು ಬಿಟ್ಟೊಡನೆ ಅವನು ಶವ. ಏಕೆಂದರೆ ಜೀವಾತ್ಮನಲ್ಲಿ ಅಂತರ್ಯಾಮಿಯಾಗಿರುವ ಭಗವಂತನೂ ಜೀವಾತ್ಮನ ಜೊತೆ ಹೊರಟು ಹೋಗಿರುತ್ತಾನೆ. ಪರಮಾತ್ಮ ಯಾವಾಗಲೂ ಜೀವಾತ್ಮನಲ್ಲಿ ಇದ್ದೇ ಇರುತ್ತಾನೆ. ಜೀವಾತ್ಮ ದೇಹವನ್ನು ಬಿಟ್ಟು ಹೊರಟು ಹೋದ ತಕ್ಷಣ ಜೀವಾತ್ಮನ ಜೊತೆ ಪರಮಾತ್ಮನು ಹೊರಟು ಹೋಗುತ್ತಾನೆ. ಪರಮಾತ್ಮನಿಲ್ಲದ ದೇಹವೇ ಶವ. ಶವಕ್ಕೆ ಎರಡೇ ಜಾಗ, ಮಣ್ಣು ಅಥವಾ ಬೆಂಕಿಯಿಂದ ಮಣ್ಣಿಗೆ. ಸಾಮವೇದದಲ್ಲಿರುವ ಛಾಂದೋಗ್ಯೋಪನಿಷತ್ ಈ ಪರಬ್ರಹ್ಮ ತತ್ವವನ್ನು ಮೆಟ್ಟಿಲಾಗಿ ವಿವರಿಸುತ್ತದೆ. ಪರಬ್ರಹ್ಮನ ಸ್ವರೂಪವನ್ನು ತಿಳಿಸುತ್ತದೆ. ಇದನ್ನು ಅರಿತವನು ಶಿವ, ಆಚರಿಸುತ್ತಿರುವವನು ಮಹಾಜ್ಞಾನಿ ಶಿವ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ತಾತ್ಕಾಲಿಕವಾಗಿ ದಿವ್ಯಜ್ಞಾನ ಚಕ್ಷುವನ್ನು ಕೊಟ್ಟು ವಿಶ್ವರೂಪ ತೋರಿದನು. ಒಂದೇ ಕ್ಷಣದಲ್ಲಿ ಸಹಸ್ರ ಸೂರ್ಯ ಮಂಡಲಗಳು ಉದಿಸಿದರೆ ಆಕಾಶವನ್ನು ಎಂತಹ ಪ್ರಭೆ ತುಂಬುತ್ತದೋ ಅಂತಹ ಮಹಾಪ್ರಕಾಶ ಹೊರಟಿತು ಶ್ರೀಕೃಷ್ಣನ ವಿರಾಟ್ ಸ್ವರೂಪದಿಂದ. ಆ ದೇವದೇವನ ಶರೀರದಲ್ಲಿ ಸಮಸ್ತ ಜಗತ್ತುಗಳು ಏಕಾಕಾರವಾಗಿ ತುಂಬಿರುವುದು, ಬೇರೆ ಬೇರೆ ವಿಭಾಗಗಳಾಗಿರುವುದು ಏಕಕಾಲದಲ್ಲಿ ಗೋಚರಿಸಿತು. ಅವನ ಅಂಗಗಳಾಗಿ ಸಮಸ್ತ ದೇವತೆಗಳು, ಚತುರ್ಮುಖ ಬ್ರಹ್ಮನು, ಮಹಾದೇವನು, ಸಮಸ್ತ ಜ್ಯೋತಿರ್ಮಂಡಲಗಳು, ಋಷಿಗಳು, ತಿರ್ಯಕ್ ಜಂತುಗಳು, 14 ಲೋಕಗಳು, ಕ್ರಿಮಿಕೀಟ ಪಕ್ಷಿ ಮಾನವ ಎಲ್ಲವೂ ಇದ್ದವು. ಆದಿ ಅಂತ್ಯ ಮಧ್ಯ ಏನೂ ಕಾಣುತ್ತಿಲ್ಲ ಎಂದು ಹೇಳುತ್ತಿದ್ದಾನೆ ಅರ್ಜುನ. ಎಲ್ಲರಿಗಿಂತಲೂ ಶ್ರೇಷ್ಠನಾದ ಪರಬ್ರಹ್ಮನ ನಿಜ ವಿರಾಟ್ ಸ್ವರೂಪವನ್ನು ನೋಡಿ ದಿಗ್ಭ್ರಾಂತನಾದ ಅರ್ಜುನನು. ಪರಮಾತ್ಮನ ವಿರಾಟ್ ಸ್ವರೂಪವನ್ನು ನೋಡಿ ವಿಸ್ಮಯದಿಂದ ನಿಬ್ಬೆರಗಾದನು, ಆನಂದದಿಂದ ಪುಲಕಿತನಾದನು, ಭಯದಿಂದ ನಡುಗಿ ಹೋದನು, ಭಕ್ತಿಯಿಂದ ಅಂಜಲಿ ಮಾಡಿ ಸ್ತೋತ್ರ ಮಾಡಿದನು. ನೀನೇ ಈ ಜಗತ್ತಿನ ಆಶ್ರಯ, ನೀನೇ ಈ ಜಗತ್ತಿನ ರಕ್ಷಕ, ನೀನೇ ಈ ಜಗತ್ತಿನ ಒಡೆಯ, ನೀನೇ ಅವ್ಯಯ ಅಪ್ರಮೇಯ, ನೀನೇ ಸನಾತನ, ನೀನೇ ಸರ್ವಸಮರ್ಥ ಎಂದು ಕೊಂಡಾಡಿದನು. ಅಂತಹ ಪರಬ್ರಹ್ಮ ಸ್ವರೂಪಿಯನ್ನು ಭೂಮಾವಿದ್ಯೆ ಹೇಳಿರುವಂತೆ ಅನುಷ್ಠಾನ ಮಾಡಿ 3ನೇ ಜ್ಞಾನಚಕ್ಷುವನ್ನು ಪಡೆದುಕೊಂಡವನು ಪರಮಶಿವನು. ಅವನನ್ನು ಅಂತರ್ಯಾಮಿಯಾಗಿಸಿಕೊಂಡು ಪಾದುಕಾದೇವಿಯನ್ನೂ ಒಳಗೊಂಡಿದ್ದಾನೆ ಎಂದು ಅರ್ಥ. ಶಿವ ಎಂದರೆ ಸಾಮಾನ್ಯ ದೇವನಲ್ಲ, ಅವನೊಳಗೂ ಭಗವಂತನಾದ ಶ್ರೀಮನ್ನಾರಾಯಣನು ಅಂತರ್ಯಾಮಿಯಾಗಿದ್ದಾನೆ ಎಂದು ತಿಳಿಸಿದ್ದಾರೆ ಶ್ರೀ ವೇದಾಂತ ದೇಶಿಕರು. ದೇವನಾದ ಚತುರ್ಮುಖ ಬ್ರಹ್ಮ ಮತ್ತು ಮಹಾದೇವರಿಗೂ ಪರಬ್ರಹ್ಮನಾದ ಶ್ರೀಮನ್ನಾರಾಯಣನು ಅಂತರ್ಯಾಮಿಯಾಗಿದ್ದಾನೆ ಎಂದು ವೇದಗಳ ಸಾಕ್ಷಿ ನೀಡಿದ್ದಾರೆ ನಮ್ಮಾಳ್ವಾರರು. ಈ ಪಾಶುರವನ್ನು ಕೇಳಿ. ಶುರರ್ ಅರಿವು ಅರುನಿಲೈ ವಿಣ್ முதல் முழுவதும் வரன் முதல் ஆய் அவை முழுது உண்ட பரபரன் புறம் ஒரு 3 எரித்து அமரர்க்கு அறிவு இயந்து அரண் அயன் என உலகு அளித்து அமைத்து ಉಳನೆ. ಶುರರ್ ಅರಿವು ಅರುನಿಲೈ ಎಂದರೆ ಸುರರಿಗೂ ಅರ್ಥವಾಗದ ನೆಲೆಯ. ವಿಣ್ முதல் ಮುಳುವುದುಂ ಎಂದರೆ ಆಕಾಶ ಮೊದಲಾದ ಎಲ್ಲದಕ್ಕೂ. ವರನ್ முதல் ಆಯ್ ಎಲ್ಲಕ್ಕೂ ಶ್ರೇಷ್ಠನಾಗಿ. ಅವೈ ಮುಳುದು ಉಂಡ ಅವೆಲ್ಲವನ್ನೂ ನುಂಗಿದ, ಪೂರ್ಣವಾಗಿ ನುಂಗಿದ. ಪರಪರನ್ ಪರಮಾತ್ಮನು. ಪುರ 3 ಎರಿತ್ತು ತ್ರಿಪುರಾಂತಕನಾಗಿ, ಅಂದರೆ 3 ನಗರಗಳನ್ನು 3 ರಾಕ್ಷಸರನ್ನು ನಾಶ ಮಾಡಿ, ಅಮರರ್ಕು ಅರಿವು ಈಯಂದು ಅಮರರಿಗೆ ಅರಿವು ಕೊಟ್ಟು, ಅಂದರೆ ಶಕ್ತಿ ನೀಡಿ, ಅರನ್ ಅಯನ್ ಎನ ಹರನೋ ಬ್ರಹ್ಮನೋ ಎನ್ನುವ ಹಾಗೆ, ಉಲಗು ಅಳಿತ್ತು ಅಮೈತ್ತು ಉಳನೆ ಸಮಸ್ತ ಜಗತ್ತುಗಳನ್ನು ನಾಶ ಮಾಡಿ ಮತ್ತೆ ಸೃಷ್ಟಿಸುವ ದೈವವೇ ಎನ್ನುತ್ತಾರೆ ನಮ್ಮಾಳ್ವಾರರು. ತ್ರಿಪುರಾಂತಕ ಎಂದು ಶಿವನಿಗೆ ಹೆಸರು. ಆದರೆ ನಮ್ಮಾಳ್ವಾರರು ಇಲ್ಲಿ ಶ್ರೀಮನ್ನಾರಾಯಣನನ್ನು ತ್ರಿಪುರ ಸಂಹಾರಿ ಎಂದಿದ್ದಾರೆ. ಒಮ್ಮೆ ತಾರಕಾಕ್ಷ, ಕಮಲಾಕ್ಷ ಮತ್ತು ವಿದ್ಯುನ್ಮಾಲಿ ಎಂಬ 3 ರಾಕ್ಷಸರು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ವರ ಪಡೆದಿದ್ದರು. ಅವರ ಬಳಿ ಹಾರಾಡುವ 3 ಪಟ್ಟಣಗಳಿದ್ದವು. ಅವು ಕ್ರಮವಾಗಿ ಚಿನ್ನದ, ಬೆಳ್ಳಿಯ, ಕಬ್ಬಿಣದ ಕೋಟೆಗಳಿಂದ ಮಾಡಿದ್ದಾಗಿತ್ತು. 3 ಹಾರಾಡುವಾಗ ಒಂದೇ ಕಡೆ ಬಂದಾಗ ಒಂದೇ ಬಾಣದಿಂದ
3 ನಗರಗಳನ್ನು ನಾಶ ಮಾಡಿದಾಗ ಮಾತ್ರ ಅವರಿಗೆ ಸಾವು ಬರಬೇಕು ಎಂದು ಕೇಳಿಕೊಂಡಿದ್ದರು. ಬ್ರಹ್ಮ ಆಗಲೆಂದು ವರ ನೀಡಿದ್ದ. ಅಹಂಕಾರದಿಂದ ಇವರ ಉಪಟಳ ಜಾಸ್ತಿಯಾದಾಗ ಪರಶಿವನು ಪರ್ವತವನ್ನೇ ಬಿಲ್ಲಾಗಿ ಮಾಡಿಕೊಂಡು ವಾಸುಕಿಯನ್ನೇ ಹಗ್ಗವಾಗಿ ಕಟ್ಟಿ ಸೂರ್ಯಚಂದ್ರರನ್ನೇ ರಥದ ಚಕ್ರಗಳನ್ನಾಗಿಸಿ ಬ್ರಹ್ಮನನ್ನೇ ಸಾರಥಿಯನ್ನಾಗಿಸಿಕೊಂಡು ಯುದ್ಧಕ್ಕೆ ಹೋದಾಗ ಶ್ರೀಮನ್ನಾರಾಯಣನು ಬಾಣವಾಗಿ ಬಂದು 3 ನಗರಗಳನ್ನು ಉರಿಸಿ ಭಸ್ಮ ಮಾಡಿದನು. ಮಾಡಿದವನು ಶಿವ, ಮಾಡಿಸಿದವನು ಶ್ರೀಮನ್ನಾರಾಯಣ. ಹೀಗೆ ಸೃಷ್ಟಿಕರ್ತ ಬ್ರಹ್ಮ, ಲಯಕರ್ತ ಶಿವ ಎಂದಿದ್ದರೂ ಅವರಲ್ಲಿ ಅಡಗಿರುವ ಚೈತನ್ಯ ಅಥವಾ ಶಕ್ತಿ ಶ್ರೀಮನ್ನಾರಾಯಣನೇ ಎಂದು ಶ್ರುತಿ ಸ್ಮೃತಿಗಳು ಸಾಬೀತುಪಡಿಸುತ್ತವೆ ಎಂದಿದ್ದಾರೆ ನಮ್ಮಾಳ್ವಾರರು. ಹೀಗೆ ಮಹಾಯೋಗಿ ಜ್ಞಾನಚಕ್ಷು ಹೊಂದಿರುವ, ಸದಾ ತಲೆಯಲ್ಲಿ ಶ್ರೀಮನ್ನಾರಾಯಣನನ್ನು ಧರಿಸಿರುವ ಪರಶಿವನ ತಲೆಯ ಮೇಲಿರುವ ಗಂಗೆಯ ದೋಷವನ್ನು ಅಳಿಸುತ್ತಾಳೋ ಎಂಬಂತೆ ಪಾದುಕಾದೇವಿಯು ಶಿವನ ಶಿರಸ್ಸಿನಲ್ಲಿ ಭಗವಂತನ ಪಾದಗಳ ಜೊತೆ ಉಪಸ್ಥಿತಿಯಲ್ಲಿದ್ದಾಳೆಯೋ ಎನ್ನುವಂತೆ ಎಂದಿದ್ದಾರೆ ವೇದಾಂತ ದೇಶಿಕರು. ಜೀವ, ಜಗತ್ತು, ದೇವ, ಶಿವ, ಬ್ರಹ್ಮ, ಪರಬ್ರಹ್ಮ ತತ್ವಗಳನ್ನು ವೇದಗಳು, ಉಪನಿಷತ್ತುಗಳು, ಇತಿಹಾಸ ಪುರಾಣಗಳು, ತಮಿಳು ವೇದವಾದ 4000 ದಿವ್ಯ ಪ್ರಬಂಧಗಳು ಆಳವಾಗಿ ನಮಗೆ ತಿಳಿಸಿಕೊಡುತ್ತವೆ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.